ಈಗಿವೆಲ್ಲ ಬೇಕಾತೆ? ಬೇಕಂದ್ರೆ ಹೇಗಪ್ಪ? ನೀನ್ ಇವಾಗ ತೀರ್ಮಾನ ತಗೊಳ್ದೆ ಹೋದ್ರೆ ಈ ಅಕ್ಕ ತಂಗಿರ್ ಜಗಳದಿಂದ ನಮ್ಮನೆ ರಣರಂಗ ಆಗೋಗುತ್ತೆ. ಆಮೇಲೆ ನಾವುಗಳು ಟಿವಿ ನೋಡೋದ್ ಬಿಟ್ಟು ಇವರಿಬ್ರು ಜಗಳನೇ ನೋಡ್ತಾ ಕುತ್ಕೋಬೇಕಾಗತ್ತೆ. ಸಾಲ್ದು ಅಂತ ಅಕ್ಕಪಕ್ಕದ ಮನೆಯವರೆಲ್ಲ MLA ವಿಕ್ರಮ್ ಸಿಂಹನ್ ಮನೇಲಿ ಜಗಳ ನಡೀತಾ ಇದೆ, ಯಾರ್ ಗೆಲ್ತಾರೆ ನೋಡೋಣ ಅಂತ ಬಗಿ ಬಗಿ ನೋಡೋ ಹಾಗಾಗುತ್ತೆ. ರಸ್ತೆಲ್ ನಡ್ಕೊಂಡು ಹೋಗೋರೆಲ್ಲ ನಿಂತು ನಮ್ಮನೆ ನೋಡ್ಬೇಕಾ ವಿಕ್ರಮ್? ನೀನ್ ಈಗ್ಲೇ ತೀರ್ಮಾನ ತಗೋಬೇಕು. ಹೇಳು, ನಿನಗ್ ಮಧುರ ಬೇಕಾ, ಮೇಘನ ಬೇಕಾ? ನೀನು ಮೇಘನ ಬೇಡ ಅಂದ್ರೆ ಅವಳು ಮನೆ ಬಿಟ್ಟು ನಾರಾಯಣಪಟ್ಟಣಕ್ಕೆ ಹೋಗ್ತಾಳೆ. ಮಧುರ ಬೇಡ ಅಂದ್ರೆ ಅವಳು ಮನೆ ಬಿಟ್ಟು ಹೋಗ್ತಾಳೆ. ನೀನ್ ಇವತ್ತೇ ಡಿಸೈಡ್ ಮಾಡು ವಿಕ್ರಮ್, ಯಾರನ್ನ ನೀನ್ ಬೇಡ ಅಂತ ಹೇಳ್ತೀಯೋ ಮುಂದಕ್ಕೆ ಅವ್ರ ಜೀವನನ ಅವರೇ ನೋಡ್ಕೋತಾರೆ. ನಾ ಹೇಳ್ತಾ ಇರೋದು ಸರಿಯಾಗಿದೆ ಅಲ್ವಮ್ಮ ಮೇಘನಾ? ಹೇಳು. ಸರಿಗಿದೆ. ದೇವರೇ, ಸಾಹೇಬರಿಗೆ ಎಂಥ ಧರ್ಮ ಸಂಕಟ ತಂದಿಟ್ಬಿಟ್ಟಿಯಪ್ಪ. ಇದರಲ್ಲಿ ಯಾರೇ ಒಬ್ಬರನ್ನ ಕಳಿಸಿದ್ರು ಅನ್ಯಾಯ ಆಗೋದು ನನ್ನ ಮಕ್ಕಳಿಗೇನೆ. ಸಾಹೇಬ್ರೆ, ನಾನು ಹೇಗೋ ಬದುಕೊಳ್ತೀನಿ, ಅಕ್ಕ ಬೇಕು ಅಂತ ಹೇಳಿ ಪ್ಲೀಸ್. ಇಲ್ಲಾಂದ್ರೆ ಅಕ್ಕನ ಜೀವನ ಹಾಳಾಗುತ್ತೆ. ಪ್ಲೀಸ್ ಅವಳ ಹೆಸರನ್ನ ಹೇಳಿ. ಹೇಳಪ್ಪ ವಿಕ್ರಮ್, ಯಾರ್ ಬೇಕು ನಿನ್ಗೆ? ಅದು 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 ನಾನು ಬಿಟ್ಟೋಗ್ತೇನೆ ಅನ್ನೋದು ಮಾತ್ರ ಯಾವತ್ತಿಗೂ ಯೋಚನೆ ಮಾಡೋಣ ಮಧುರ. ನೀನು ಮುಂದೆ ನಾನು ಸತ್ತೋಗ್ತೀನಿ. ನನ್ನ ಶಕ್ತಿ ನೀನು, ನನ್ನ ಸ್ಫೂರ್ತಿ ನೀನು. ಯು ಆರ್ ಓನ್ಲಿ ಎವ್ರಿಥಿಂಗ್ ಮಧುರ. ನಾನು ನಿಮ್ ಯಾವತ್ತೂ ಬಿಟ್ಟು ಹೋಗಲ್ಲ. ನಾನು ಬಿಟ್ಟೋಗೋ ನಿರ್ಧಾರ ಯಾಕೆ ಮಾಡಿದೆ? ಪ್ಲೀಸ್, ಇನ್ಮೇಲೆ ಯಾವತ್ತೂ ನಾನು ಬಿಟ್ಟು ಹೋಗಬೇಡ. ನನ್ನ ಯಾವತ್ತೂ ಬಿಟ್ಟು ಹೋಗಬೇಡ ಮಧುರ. ನೀನಿಲ್ದೆ ನನ್ನ ಕೆಲ್ ಬದುಕಕ್ಕಾಗಲ್ಲ ಮಧುರ. ಏನಂತೆ? ಏನೊಂದು ಪ್ಲಾನು? ಅವಳ ಸ್ವಲ್ಪ ದಿನ ಇದೇ ಮನೇಲಿರಕ್ಕೆ ಹೇಳಿದ್ದು
ಅವ್ರ ಪ್ರತಿಷ್ಠೆಗೆ ಕುತ್ತು ಬರುತ್ತೆ ಅಂತ. ಅವಳಿ ಮನೆಯಿಂದ ಹೊರಗೆ ಹೋದ್ರೆ ಮನೆ ಮರ್ಯಾದೆ ಹಾಳಾಗುತ್ತೆ ಅಂದ್ರು. ಅವ್ರು ಹೇಳಿದ್ದು ಒಂದು ರೀತಿ ಸರಿ ಇದೆ ಅಲ್ವಾ ಆಂಟಿ? ನಿನ್ ತಲೆ ಸರಿ ಇದೆ ಮೇಘನ. ಅವ್ನು ಹೇಳಿದ್ದಕ್ಕೆಲ್ಲ ಕೋಲೆ ಬಸ್ವಂತರ ತಲೆ ಆಡಿಸ್ತೀಯಲ್ಲ ನೀನು. ಇಲ್ಲ, ಮರ್ಯಾದೆಗೆ ಅಂಜೋನಲ್ಲ ವಿಕ್ರಮ್. ನನಗೆ ಅನುಮಾನ ಶುರುವಾಗಿದೆ. ಏನ್ ಅನುಮಾನ? ದೋಷ ಇರೋ ಮಧುರನ ಈ ಮನೇಲಿ ಇಟ್ಕೊಳ್ಳೋದಕ್ಕೆ ಯಾರು ಒಪ್ಪಲ್ಲ. ವಿಕ್ರಮ್ನು ಸೇರ್ಸಿ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಅಂಥದ್ರಲ್ಲಿ ಮಧುರ ಇನ್ನೂ ಇಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಾನಲ್ಲ, ಎಲ್ಲೋ ಏನೋ ನಡೆದಿದೆ. ಏನಿರುತ್ತೆ ಆಂಟಿ ಅಂತ ವಿಷಯ? ತಿಳ್ಕೋಬೇಕು ಮೇಘನಾ, ನಾವು ತಿಳ್ಕೋಬೇಕು. ಗುರುಗಳು ಏನ್ ಹೇಳಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ಜಾತಕದಲ್ಲಿರೋ ದೋಷದ ಬಗ್ಗೆ ಹೇಳಿದಾರ, ಇಲ್ಲ ಬೇರೆನೇ ಏನಾದ್ರೂ ವಿಷಯ ಇದೆಯಾ ಅಂತ ತಿಳ್ಕೋಬೇಕು. ಬೇರೆ ಅಂದ್ರೆ? ಮಧುರದಿಂದ ಈ ಮನೆಗೆ ಏನಾದ್ರೂ ಲಾಭ ಇದೆಯಾ ಅಂತ ತಿಳ್ಕೋಬೇಕು. ಗುರುಗಳು ಹೇಳಿದ ವಿಚಾರ ನನಗೆ ಗೊತ್ತಾಯ್ತು. ಅದಕ್ಕೆ ನಾನು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದು. ಅದು ಹೇಗ್ರಿ ಸಾಧ್ಯ? ಅಕ್ಕಂಗೆ ಮೊದಲು ಮಗು ಆಗ್ಬೇಕು, ಅವಳಿಗೂ ಮೊದಲು ನಾನು ಮಗು ಮಾಡ್ಕೋಬೇಕಾ? ಇದರಿಂದ ಅವ್ಳಿಗೆ ಎಷ್ಟು ಹಿಂಸೆ ಆಗಲ್ವಾ? ಅವಳ ಹಿಂಸೆ ಮೇಲೆ ನನ್ನ ಸಂತೋಷದ ಮನೆ ಕಟ್ಕೊಳಕ್ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ನಾನು ಈ ಮನೆ ಸೊಸೆ ಆಗಿರ್ಬೋದು, ಆದ್ರೆ ಮೊದಲನೇ ಸೊಸೆ ಅಂತ ಅನ್ಸ್ಕೊಳ್ಳೋದು ಅಕ್ಕನೇ. ಆ ಸ್ಥಾನ ಅವಳಿಗೆ ಸಿಗ್ಬೇಕು. ನಾನು ಅದನ್ನ ಕಿತ್ಕೊಳಕ್ ಆಗಲ್ಲ ರೀ. ಅವಳಿಗೆ ಮೊದಲು ಮಗು ಆಗ್ಬೇಕು, ಮೊದಲು ಅವಳು ತಾಯಿ ಆಗ್ಬೇಕು, ಮೊದಲು ಅವಳು ಸಂತೋಷ ಪಡ್ಬೇಕು. ಅದನ್ನ ನಾನು ನೋಡ್ಬೇಕು ರೀ. ಅವಳಿಗಿಲ್ದೇ ಇರೋ ಸಂತೋಷನ ಅವಳ ಮುಂದೆ ನಾನು ಅನುಭವಿಸಿದ್ರೆ ಅದು ತಂಗಿಯಾಗಿ ನಾನು ತಪ್ಪು ಮಾಡ್ದಾಗತ್ತೆ. ಎಲ್ರೂ ಮುಂದೆ ಅವಳು ಅವಾಯ್ಡ್ ಆಗ್ಬಾರ್ದು ಅಂತ ನಾನೇ ಎಲ್ರಿಂದನೂ ದೂರ ಹೋಗ್ಬಿಡೋಣ ಅಂತ ನಿರ್ಧಾರ ಮಾಡಿಬಿಟ್ಟೆ. ಇಲ್ಲ ಮಧುರ, ನೀನು ತಪ್ಪು ತಿಳ್ಕೊಂಡಿದ್ಯಾ. ಗುರುಗಳು ಹೇಳಿದ್ದು ನಿಂಗೊಂದು ಮಗು ಆದರೆ ಈ ಮನೆಗೆ ಶ್ರೇಯಸ್ಸು ಅಂತ. ಹಾಗಂತ ನಾನು ಮಗು ಮಾಡ್ಕೊಬೇಕು ಅನ್ನೋ ಉದ್ದೇಶದಿಂದ ನಿಂಗೆ ಈ ಮನೇಲಿ ಇರುವಂಥ ಫೋರ್ಸ್ ಮಾಡ್ತಾ ಇಲ್ಲ. ಹಾಗಾದ್ರೆ ನನಗೆ ಮಗು ಆಗಿಲ್ಲ ಅಂದ್ರೆ ನಿಮ್ಮ ಮನೆ ನೆಮ್ಮದಿ ಕಾಣೋದೇ ಇಲ್ವಾ? ನೀನು ಮನೆ ಬಿಟ್ಟು ಹೋಗೋದ್ರಿಂದ ಈ ಮನೆಗೆ ನೆಮ್ಮದಿ ಸಿಗತ್ತೆ ಅಂತ ನೀನು ಹೇಗೆ ಅಂದ್ಕೊಂಡೆ? ನನ್ನಿಂದ ತಪ್ಪಾಯ್ತು. ನಾನು ಕೊಟ್ಟಿರೋ ಮಾತನ್ನ ನಾನು ಯಾವತ್ತೂ ಮರೆಯಲ್ಲ. ನೀನಾಗಿ ನೀನೇ ಹತ್ರ ಬರೋವರೆಗೂ ನನಗೆ ನಿನ್ನ ಮುಟ್ಟೋ ಮನಸ್ಸು ಖಂಡಿತ ಇಲ್ಲ. ಅಲ್ಲಿವರೆಗೂ ನಾವಿಬ್ಬರು ಫ್ರೆಂಡ್ಸ್. ಅಕ್ಕ ಕೈ ಬಿಡೆ. ಯಾಕೆ ಈ ರೀತಿ ಎಳ್ಕೊಂಡ್ ಬರ್ತಿದ್ಯಾ? ಏನಾಯ್ತು? ನೀನ್ ಸೈಲೆಂಟ್ ಆಗಿದ್ ಮಾತ್ರಕ್ಕೆ ನನ್ನ ವಿಷಯ ಮತ್ತೆ ಸುಮ್ಮನಾಗ್ಬಿಡ್ತೀನಿ ಅಂತ ತಿಳ್ಕೊಬೇಡ. ದೋಷ ಇರೋದು ನನಗಲ್ಲ, ನಿನಗೆ. ನಿನಗಿರೋ ದೋಷದಿಂದ ನಿನಗೆ ಮಗು ಆಗಲ್ಲ. ಈ ಮನೆಗ್ ಶ್ರೇಯಸ್ ತರೋ ಮಗುನ ನಾನ್ ಹೆರ್ಬೇಕಂತೆ. ಇದೇ ವಿಚಾರನೆ ಗುರುಗಳು ಹೇಳಿದ್ದು.